ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ 5ನೇ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಯುಪಿ ವಾರಿಯರ್ಸ್ ಮುಖಾಮುಖಿಯಾಗಿದೆ. ಈ ಒಂದು ಪಂದ್ಯದ ಗತಿ ಹೇಗಿತ್ತು, ಈ ಒಂದು ಪಂದ್ಯದಲ್ಲಿ ಮಿಂಚಿದಂತಹ ಆಟಗಾರರು ಯಾರ್ಯಾರು, ಮೊದಲ ಪಂದ್ಯವನ್ನ ಗೆದ್ದಂತಹ ಆರ್ಸಿಬಿ ಯಾವ ರೀತಿ ಕಾರ್ಯನಿರ್ವಹಿಸಿತು, ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರ್ಯಾರು ನೋಡೋಣ ಬನ್ನಿ. ಟಾಸ್ ಗೆದ್ದಂಥ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಣ್ಣ ಅವರು ಯುಪಿ ವಾರಿಯರ್ಸ್ನವರನ್ನ ಬ್ಯಾಟಿಂಗಿಗೆ ಆಹ್ವಾನಿಸಿದರು. ಬ್ಯಾಟಿಂಗ್ ಆರಂಭಿಸಿ ಕೆರಿನಾ ಡೆಲ್ ಅಂಡ್ ಲೆನಿನ್ ಅವರು ಬ್ಯಾಟಿಂಗ್ ಆರಂಭಿಸಿದರು. ಮೊದಲಿಗೆ ಡೆಲ್ ಅವರು 11 ರನ್ 14 ಬಾಲಲ್ಲಿ ಔಟ್ ಆಗಿ ತೆರಳಿದರು. ನಂತರ ಇವರ ಹಿಂದೆ ಬಂದಂತಹ ಲೆನಿಂಗ್ 21 ಬಾಲಲ್ಲಿ 14 ರನ್ಗಳನ್ನು ಮಾಡಿದರು. 1 4 ಒಳಗೊಂಡಿತ್ತು. ನಂತರ ಬ್ಯಾಟಿಂಗ್ನಲ್ಲಿ ಪೆಬೆಲ್ ಲ್ಯಾಚ್ಫೀಲ್ಡ್ ಅವರು ಅದ್ಭುತ ಆಟವಾಡಿದರು. 11 ಬಾಲ್ಗಳಲ್ಲಿ 21 ರನ್ ಹೊಡೆದು ತಂಡಕ್ಕೆ ಪುಷ್ಟಿ ನೀಡಿದರು. ಕಿರಣ್ ನಾವಿಗೆ ಅವರು ಅಂತಹ ಅದ್ಭುತ ಆಟವನ್ನೇನೂ ಆಡಲಿಲ್ಲ. 1 4 ಮಾತ್ರ ಹೊಡೆದು 5 ರನ್ ಗಳಿಸಿ ಔಟ್ ಆದರು. ನಂತರ ಆಗಮಿಸಿದ ಶ್ವೇತಾ ಶರಾವತ್ ಅವರು ಬಂದ ದಾರಿಗೆ ಸುಂಕ ಇಲ್ಲ ಎಂದು ಔಟ್ ಆಗಿ 0ಗೆ ತೆರಳಿದರು. ಆದರೆ ಯುಪಿ ವಾರಿಯರ್ಸ್ ವಾರಿಯರ್ಸ್ನಂತೆ ಗಟ್ಟಿಯಾಗಿ ನಿಂತು ಕೊನೆಯವರೆಗೂ ಹೋರಾಡಿದ ಆಟಗಾರರೆಂದರೆ ದೀಪ್ತಿ ಶರ್ಮಾ ಅವರು 35 ರನ್ 45 ಬಾಲ್ಗಳಲ್ಲಿ 5 4 1 6 ಅನ್ನು ಹೊಡೆದು ತಂಡಕ್ಕೆ ಅದ್ಭುತ ಬುನಾದಿ ಹಾಕಿದರು. ಇವರ ಜೊತೆ ಅದ್ಭುತ ಬ್ಯಾಟಿಂಗ್ ಆಡಿದ ಡೆಂಡ್ರಾ ಅವರು 40 ರನ್ 37 ಬಾಲಲ್ಲಿ 3 4 1 6 ರನ್ನ ಒಳಗೊಂಡಂತಹ ಅದ್ಭುತ ಆಟವನ್ನು ಪ್ರದರ್ಶಿಸಿ ಆರ್ಸಿಬಿಯನ್ನು ಕಾಡಿದರು ಅಂತ ಹೇಳ್ಬೋದು. ಆರ್ಸಿಬಿಯ ಪರವಾಗಿ ಲೆನಿನ್ ಬೆಲ್ ಅವರು ಅದ್ಭುತ ಬೌಲಿಂಗನ್ನು ಮಾಡಿದರು. ಬೆಲ್ ಅವರು 4 ಓವರ್ಗಳಲ್ಲಿ ಕೇವಲ 14 ರನ್ ನೀಡಿ 1 ವಿಕೆಟ್ ಪಡೆದರೆ ಇವರ ಜೊತೆಗೆ ಡಿ ಕ್ಲಾರ್ಕ್ ಅವರು ಕೂಡ 4 ಓವರ್ನಲ್ಲಿ 28 ರನ್ ನೀಡಿ 2 ವಿಕೆಟ್ ಪಡೆದು ಅದ್ಭುತ ಸ್ಪೆಲ್ ಮಾಡಿದರು. ಆದರೆ ಈ ಒಂದು ಪಂದ್ಯದಲ್ಲಿ 2 ವಿಕೆಟ್ ಪಡೆದರೂ ದುಬಾರಿಯಾಗಿದ್ದು ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಕೊನೆಯ ಓವರ್ನಂತೂ ಹೆಚ್ಚು ರನ್ಗಳನ್ನು ನೀಡಿ ದುಬಾರಿ ಆಟಗಾರರು. ಅಂತಿಮವಾಗಿ ಯುಪಿ ವಾರಿಯರ್ಸ್ 143 ರನ್ಗಳನ್ನು 5 ವಿಕೆಟ್ಗಳನ್ನು ಕಳೆದುಕೊಂಡು ಗಳಿಸಿತು ಅಂತ ಹೇಳ್ಬೋದು. ಈ ಒಂದು 143 ರನ್ಗಳ ಸವಾಲನ್ನು ಬೆನ್ನಟ್ಟಲು ಬಂದಂಥ ಆರ್ಸಿಬಿ ತಂಡ ಅದ್ಭುತವಾದ ಆರಂಭವನ್ನು ನೀಡಿತು. ಆರ್ಸಿಬಿ ತಂಡ ಈ ಒಂದು ಪಂದ್ಯದಲ್ಲಿ ಬೇರೆ ರೀತಿಯ ಮೂಡ್ನಲ್ಲೇ ಇದ್ದಂತಿತ್ತು. ಮೊದಲ ಪಂದ್ಯದ ಗೆಲುವಿನೊಂದಿಗೆ ಜೋಶ್ ಬಂದ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಣ್ಣ ಅವರ ಅದ್ಭುತ ಆಟ ನೋಡಲು ದೊರೆತು. ಹ್ಯಾರಿಸ್ ಅವರು ಅರ್ಧ ಶತಕವನ್ನು ಗಳಿಸಿದ್ರು. ಕೊನೆಯಲ್ಲಿ 4 ರನ್ ಇರುವಾಗ ಔಟ್ ಆಗಿ ತೆರಳಿದರೆ ಸ್ಮೃತಿ ಮಂದಣ್ಣ ಅವರು ನಾಟ್ಔಟ್ ಆಗಿ 47 ರನ್ ಹೊಡೆದು ಒಟ್ಟಾರೆಯಾಗಿ 12.1 ಬಾಲಲ್ಲಿ ಆರ್ಸಿಬಿ ಈ ಒಂದು ಮೊತ್ತವನ್ನು ಸಾಧಿಸಿತು. 2 ಪಂದ್ಯಗಳಿಂದ 2 ಗೆದ್ದಂಥ ಆರ್ಸಿಬಿ ಪಾಯಿಂಟ್ ಟೇಬಲಲ್ಲಿ ಮೊದಲ ಸ್ಥಾನವನ್ನು ಪಡೆಯಿತು 4 ಪಾಯಿಂಟ್ಗಳೊಂದಿಗೆ. ಒಟ್ಟಾರೆಯಾಗಿ ಈ ಒಂದು ಪಂದ್ಯದಲ್ಲಿ ಆರ್ಸಿಬಿ ಅದ್ಭುತ ಡಾಮಿನೆನ್ಸ್ ಕಾಣಿಸ್ತು ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.